ದೋಷವರ್ಜಿತಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಲಕ್ಷ್ಮೀನಾರಾಯಣಂ ವಂದೇ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ. ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಎಷ್ಟೀಗ? ನನು ಅಥಾಪಿ ನ ಸರ್ವಕರ್ತೃತ್ವ ಜನಂತ ಗುಣೋ ಹರಿ ರೀತಿ ಸಾಕು. ಅದೇನಾ? ಅಸನ್ನೈವ ಕಾರಣಂ. ಇನ್ನು ಮುಂದೆ ಅಲ್ಲ, ನನು ಅಥಾಪಿ 100 ಸತ್ತಿದೆ. ನನು ಅಥಾಪಿ ಸಾರೇ ವೈ ಸರ್ವೇ ಪ್ರಾಣಾಃ ಭೂತಾನಿ ಜೀವಸ್ತದ್ವಶಗಃ ಸದಾ. ಆಯ್ತು. ಅಂಶೋ ನಾನಾ ವ್ಯಪದೇಶಾತ್ ಆಯ್ತು. ಚತುರ್ಥ ಪಾದ ಕೊನೆಯದು ಅಲ್ಲ. ಗತಿರತ್ರ ಪ್ರವೃತ್ತಿ ನನ್ವಥಾಪಿ. ಇದರಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಲ್ಲ, ನಂಬರು ಚೇಂಜ್ ಆಗಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಯಾಕಂದ್ರೆ ಮುಖ್ಯ ದಾಸಾಹ ಅದು ಇಲ್ಲಿದೆ. ಮಾತಾಂ ಕರ್ತಾ ಅದೇ 72ನಾ? ಅಥಾಪಿ ಸರ್ವೇ ವಾಯೇತೆ ಮುಖ್ಯದಾಸಾಹ ಇತಿ ಮುಖ್ಯಸ್ಯೈವ ರೂಪಾಣಿ ಪ್ರಾಣಾದ್ಯಾಹ ಇತಿ ಚ ಶ್ರುತ್ಯೋಃ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಶಬ್ದಿತ ಪಂಚವಾಯೂನಾಂ ಮುಖ್ಯಪ್ರಾಣ ದಾಸತ್ವ ತತ್ಸ್ವರೂಪತ್ವ ಬೋಧಿಕಯೋಃ ಪ್ರಾಣಾಪಾನಾದಯಃ ಸರ್ವೇ ಇತಿ ಸ್ಮೃತ್ಯುಕ್ತ ಮುಖ್ಯಪ್ರಾಣ ಆಜ್ಞಾಧೀನತ್ವಯುಕ್ತ್ಯಾ ವಾಯೂಪಸ್ಥೇ ಅಪಾನಂ ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಂ ಪ್ರಾಣಃ ಸ್ವಯಂ ಪ್ರತಿಷ್ಠತೆ. ಮಧ್ಯೆ ತು ಸಮಾನ ಏಷಃ ಹೇತದ್ಧಿ ಹುತಮನ್ನಂ ಸಮಂ ನಯತಿ ಇತ್ಯಾದಿ ಶ್ರುತ್ಯುಕ್ತ ವ್ಯಕ್ತ ಸದ್ಗುಣತ್ವಯುಕ್ತ್ಯಾ ಚ ಉಪೇತಯೋಃ ತುಲ್ಯಬಲಯೋಃ ವಿರುದ್ಧತ್ವೇನ ಅಪ್ರಾಮಾಣ್ಯೇ ಪ್ರಾಗುಕ್ತ ಸಮನ್ವಯ ಅಯೋಗಃ ಇತ್ಯತಃ ಪ್ರಾಪ್ತಂ ಪಂಚವೃತ್ತಿ ಮನೋವ್ಯಪದಿಶ್ಯತೆ ಇತಿ ಅಷ್ಟಮಮಧಿಕರಣಂ. ತಸ್ಯಾಪ್ಯರ್ಥಃ ಮುಖ್ಯಪ್ರಾಣ ಇತಿ. ಅದೊಂದು ಪ್ರಶ್ನೆ ಮತ್ತೆ. ನನು ಅಥಾಪಿ ಸರ್ವೇ ವಾಯೇತೆ ಮುಖ್ಯದಾಸಾಹ. ಎಲ್ಲ ಪ್ರಾಣರು ಕೂಡ ಮುಖ್ಯದಾಸರು. ಇತಿ ಮುಖ್ಯಶ್ಚೈವ ರೂಪಾಣಿ ಪ್ರಾಣಾದ್ಯಾಹ. ಯಾವು? ಪ್ರಾಣಾಪಾನ ವ್ಯಾನ ಉದಾನ ಸಮಾನ. ಇವೆಲ್ಲ ಏನು ಅಂದ್ರೆ ಮುಖ್ಯಶ್ಚೈವ ರೂಪಾಣಿ ಪ್ರಾಣಾದ್ಯಾಹ. ಮುಖ್ಯ ಪ್ರಾಣದ ಇವರ 5 ರೂಪಗಳು. ಪ್ರಾಣಾಪಾನಾದಿಗಳು ಮುಖ್ಯ ಪ್ರಾಣನ 5 ರೂಪಗಳು ಅಂತ ಒಂದು ಕಡೆ ಬಂತು. ಇತಿ ಚ ಶ್ರುತ್ಯೋಹೋ ಪ್ರಾಣಾಪಾನ ಇವ 2 ಶ್ರುತಿ ಇವು. ಆಮೇಲೆ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಶಬ್ದಿತ ಪಂಚವಾಯೂನ ಮುಖ್ಯ ಪ್ರಾಣ ದಾಸತ್ವ ತತ್ಸ್ವರೂಪತ್ವ ಬೋಧಿಕಯೋಹೋ. ಮತ್ತೊಂದು ಕಡೆ ಶ್ರುತಿ ಇವೆ. ಪ್ರಾಣಾಪಾನಾದಯ ಸರ್ವೇ ಅಂತ ಇನ್ನೊಂದು ವಾಕ್ಯ. ಅದ್ರ ಏನ್ ಹೇಳ್ತಾ ಇದ್ದಾರೆ? ಈ ಪ್ರಾಣಾಪಾನಾದಿ 5 ಕೂಡ ಮುಖ್ಯ ಪ್ರಾಣ ದಾಸತ್ವ, ಮುಖ್ಯ ಪ್ರಾಣದ ದಾಸರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಿದ್ರು ಮುಖ್ಯ ಪ್ರಾಣನೇ ದಾಸರು, 5 ರೂಪಗಳು ಮುಖ್ಯ ಪ್ರಾಣನವೇ ಅಂತ ಹೇಳಿದ್ರು. ಇಲ್ಲಿ ಮುಖ್ಯ ಪ್ರಾಣನ ಈ ಮುಖ್ಯ ಪ್ರಾಣ ರೂಪಗಳು ಅಂತ ಹೇಳಿಲ್ಲ, ಮುಖ್ಯ ಪ್ರಾಣನ ದಾಸರಿವರು ಅಂತ ಹೇಳಿದ್ರು. ಇಲ್ಲಿ ವಿಶೇಷ ಬಂತು. ಆದ್ರೆ ಮುಖ್ಯ ಪ್ರಾಣನ ರೂಪಗಳೇ ಪಂಚಪ್ರಾಣಾದಿಗಳು ಅಥವಾ ಮುಖ್ಯ ಪ್ರಾಣನ ದಾಸರು 5 ಜನ ಇದ್ದಾರೋ ಅಂತ ಪ್ರಶ್ನೆ. ಈಗ ಈ ಪ್ರಶ್ನೆ ಬೇಕಿದ್ದೆಲ್ಲ ಕೂಡ ಪ್ರಾಣಾಯಾಸ ಆಡಬೇಕಾದ್ರೆ ಯಾವ ಪ್ರಾಣ ಅಂತ ಸಂಶಯ ಕನ್ಫ್ಯೂಷನ್ ಬರಬಾರ್ದು. ಈ ಪ್ರಾಣಾಪಾನ ಇತಿ ಸ್ಮೃತ್ಯುಕ್ತ ಮುಖ್ಯ ಪ್ರಾಣ ಆಜ್ಞಾಧೀನತ್ವಯುಕ್ತ್ಯ. ಮುಖ್ಯ ಪ್ರಾಣನೇ 5 ರೂಪಗಳು ಅಂತ ಹೇಳಿ 5 ಕೂಡ ಮುಖ್ಯ ಪ್ರಾಣನ ಆಜ್ಞೆಯನ್ನು ಪಾಲನೆ ಮಾಡ್ತೇವೆ ಅಂತ ಹೇಳಿದಾಗ ವಿರೋಧ ಬಂತಾಗ ಹಾಗೆ ಪ್ರಾಣಾಪಾನಾದಿಗಳು ಮುಖ್ಯ ಪ್ರಾಣನ ಸ್ವರೂಪನೋ ಅಥವಾ ಮುಖ್ಯ ಪ್ರಾಣನಿಂದ ಭಿನ್ನರಾದಂಥ ಆತನ ದಾಸರುಗಳು ಅಂತ ಪ್ರಶ್ನೆ ಬಂತು. ವಾಯೂಪಸ್ಥೆ ಅಪಾನಂ ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಂ ಪ್ರಾಣ ಸ್ವಯಂ ಪ್ರತಿಷ್ಠತೆ. ಮಧ್ಯೆ ತು ಸಮಾನ ಏಷ ಹಿ ತತ್ತುತ್ತಮನ್ನಂ ಸಮಂ ನಯತಿ ಇತ್ಯಾದಿ ಶ್ರುತ್ಯುಕ್ತ ವ್ಯಕ್ತ ಸದ್ಗುಣತ್ವಯುಕ್ತ್ಯಾ ಚ ಉಪೇತಯೋಃ ತುಲ್ಯಬಲಯೋಃ ವಿರುದ್ಧತ್ವೇನ ಅಪ್ರಾಮಾಣ್ಯೇ. ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಮತ್ತೆ ಹೇಳ್ತಾರೆ. ವಾಯುಪಸ್ಥದಲ್ಲಿ ಅಪಾನ ಇದೆ, ಚಕ್ಷುಶ್ರೋತ್ರಗಳಲ್ಲಿ ಮುಖನಾಸಿಕೆಗಳಲ್ಲಿ ಪ್ರಾಣ ಇದೆ, ಮಧ್ಯೆ ತು ಸಮಾನ ವಾಯುದೇವರಿದ್ದಾರೆ. ಇವರೇನೆ ಏಷ ಏತದ್ಹುತಮನ್ನಂ ಸಮಂ ನಯತಿ. ನಾವು ಹೋಮ ಮಾಡಿದಂಥ ಅಥವಾ ಹೊಟ್ಟೆಯಲ್ಲಿ ಪ್ರಾಣಾಗ್ನಿಹೋತ್ರ ಮಾಡಿದಂಥ ಅನ್ನವನ್ನ
ಎಲ್ಲ ಕಡೆ ಬಿಡಿಸ್ತಕ್ಕಂಥ ಸಮಾನ ಈತನೇ ಅಂತ ಇನ್ನೊಂದು ಕಡೆಗೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಯಾರು ಇವರೆಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬಂದರೆ ಪರಸ್ಪರ ವಿರುದ್ಧವಾದ ಹೇಳಿಕೆಗಳಿವೆ. ಇಲ್ಲೊಂದು ಸ್ಟೇಟ್ಮೆಂಟ್ ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಪರಸ್ಪರ ವಿರುದ್ಧವಾದ ಶ್ರುತಿಗೆ ಮಹತ್ವ ಇಲ್ಲ, ಪ್ರಾಮಾಣ್ಯ ಇಲ್ಲ ಅಂದಮೇಲೆ ಯಾವ ಶ್ರುತಿನೂ ಒಪ್ಲಕ್ಕೆ ಸಾಧ್ಯ ಇಲ್ಲ. ಸೊ ವೇದಗಳೇ ಅಪ್ರಮಾಣ ಅಂತ ಒಟ್ಟು ಇದು ಕಾನ್ಸೆಪ್ಟ್ ಏನು ಪಾದದ್ದು ಅಂದರೆ ವೇದಗಳೇ ಅಪ್ರಮಾಣ. ಏನೋ ಒಂದೊಂದು ಕಡೆ ಒಂದು ರೀತಿ ವಿರುದ್ಧವಾದ ಹೇಳ್ತಾ ಇದೆ. ಆದ್ದರಿಂದ ಇವು ವಿರುದ್ಧತ್ವೇನ ಅಪ್ರಾಮಾಣ್ಯೆ ಪ್ರಾಗುಕ್ತ ಸಮನ್ವಯ ಅಯೋಗ ಇತ್ಯತಃ ಇಂಥ ಶ್ರುತಿಗಳ ಸಮನ್ವಯ ಯಾತಕ್ಕೆ ಮಾಡಬೇಕು? ಹೊಂದಾಣಿಕೆ ಇದ್ದವ್ರು ಮಾತ್ರ ಸಮನ್ವಯ ಮಾಡಬೇಕೇ ಹೊರತು ಒಂದೊಂದು ಕಡೆ ಒಂದೊಂದು ರೀತಿ ಹೇಳೋದು, ವಿರುದ್ಧವಾಗಿ ಹೇಳೋದು ಇದೆಲ್ಲ ಪ್ರಾಮಾಣಿಕರ ಲಕ್ಷಣ ಅಲ್ಲ ಇದು. ಆದ್ದರಿಂದ ಶ್ರುತಿಗಳೇ ಅಪ್ರಮಾಣ. ಪಂಚವೃತ್ತಿ ಮನೋವದ್ವ್ಯಪದಿಶ್ಯತೆ ಇತ್ಯಷ್ಟಂ ಅಧಿಕರಣಂ ತಸ್ಯಾಪ್ಯರ್ಥ ಮುಖ್ಯಪ್ರಾಣ ಇತಿ. ಅದಕ್ಕೆ ಉತ್ತರನೇ ಈ ಪಂಚವೃತ್ತಿ ಮನೋವದ್ವ್ಯಪದಿಶ್ಯತೆ ಅಂತಕ್ಕಂತಹ 8ನೇ ಅಧಿಕರಣದಲ್ಲಿ ವಿಚಾರ ಬಂದಿದೆ. ಅದು ಸಂಗ್ರಹ ಏನು ಅಂದ್ರೆ ಮುಖ್ಯ ಪ್ರಾಣ ಅಂತ ಹೇಳಿದ್ರು. ಇದೆಲ್ಲ ಅದು ಉತ್ತರ ಬಂದೋಯ್ತು ಅಂತ ಹೇಳ್ತಾರೆ. ಏನ್ ಹಾಗೆಂದ್ರೆ ಪ್ರಾಣ ಶಬ್ದೋ ಅತ್ರ ಮುಖ್ಯ ಪ್ರಾಣ ವಶೇ ಸರ್ವಂ ಸ ವಿಷ್ಣೋ ವಶಗಃ ಸದಾ. ಈ ಮಾತಿನಲ್ಲಿ ಅದಕ್ಕೂ ಉತ್ತರ ಬಂದಿದೆ. ಹೇಗೆ ಬಂದಿದೆ? ಯಯೇಷ ಪ್ರಾಣ ಇತರಾನ್ ಪ್ರಾಣಾನ್ನಿತ್ಯತ್ರೇವ ಪ್ರಾಣ ಅಪಾನ ವ್ಯಾನ ಭೂತಾನ ಸಮಾನಾಖ್ಯ ಪಂಚ ವಾಯುಪರಃ ತಂತ್ರೇಣ ವರ್ಗದ್ವಯವಾಚಿ ಏವಂಚ ಮುಖ್ಯಾಃ ಪ್ರಧಾನಾಃ ಸ್ವರೂಪಭೂತಾ ಇತಿ ಯಾವತ್ ಪ್ರಾಣಶಬ್ದಿತಾಃ ಪ್ರಾಣಾಪಾನಾದಯಃ ಪಂಚವಾಯೋ ಯಶ್ಚ ಸ ಇತಿ ಯಥಾ ಮುಖೇ ಪ್ರಧಾನೆ ಮಣಿರ್ಮುಖಂ ಪ್ರಧಾನಶ್ಚೈತ್ಯುತ್ತಮಸ್ಯ ವಚೋ ಭವೇತ್ತಿತಿ ಬೃಹದ್ಭಾಷ್ಯೋಕ್ತೇಃ ಭವಾ ಮುಖ್ಯಾಃ ಪ್ರಧಾನವಾಯೋ ಉತ್ಪನ್ನಾ ಇತಿ ಯಾವತ್ ಪ್ರಧಾನವಾಯುದಾಸಭೂತಾಃ ಪ್ರಾಣಾಃ ಪ್ರಾಣಶಬ್ದಿತಾಃ ಪಂಚವಾಯವೋ ಯಶ್ಚ ಸ ಇತಿ ಚ ಮುಖ್ಯಪ್ರಾಣ ಇತ್ಯರ್ಥಃ. ಅತಯೇವ ಪ್ರಾಣ ಇತಿ ವಾ ಶ್ರೇಷ್ಠ ಇತಿ ವಾ ನಿರ್ದೇಶಮಕೃತ್ವಾ ಮುಖ್ಯಪ್ರಾಣ ಇತಿ ನಿರತಿಕ್ಷತ್. ಸ್ವರೂಪಭೂತ ಪ್ರಾಣಾದಿ ಪಂಚಕವಾನ್ ದಾಸಭೂತ ಪ್ರಾಣಾದಿ ಪಂಚಕವಾಂಶ್ಚ ಮುಖ್ಯಪ್ರಾಣಃ ತದುದ್ಭವಃ ಇತ್ಯನನ್ವಯೇತಿ ಅನ್ವಯೇನ ಚ ವರ್ಗದ್ವಯಸ್ಯಾಪಿ ತೇಜೋ ಅಗಸ್ತಥಾಹ್ಯಾಹ ಇತ್ಯುಕ್ತ ನ್ಯಾಯೇನ ಈಶ್ವರಾದೇವ ಜನ್ಮ ಇತ್ಯಪಿ ಸೂಚಯಿತುಮೇವಂ ನಿರ್ದೇಶಃ ಅನ್ಯಥಾ ಪೃಥಗೈವ ತದರ್ಥಮವಕ್ಷ್ಯತ್. ಪ್ರಶ್ನೆ ಉತ್ತರ ಇಷ್ಟೇ. ಏನು ಉತ್ತರ ಅಂದ್ರೆ ಸಯೇಷ ಪ್ರಾಣ ಇತರಾನ್ ಪ್ರಾಣಾನಿತ್ಯತ್ರ ಇವ. ಒಂದೇ ವಾಕ್ಯವನ್ನು ಈ ಪ್ರಾಣನು ಇತರ ಪ್ರಾಣಗಳನ್ನು ಹೇಗೋ ಹಾಗೆ. ಸೊ ಪ್ರಾಣಗಳು 2 ವಿಧ ಇದೆ ಅಂತ ಆಯ್ತಲ್ಲಿ. ಈ ಪ್ರಾಣ ಇನ್ನೂ ಕೆಲವು ಪ್ರಾಣಗಳು ಅಂತ ಹೇಳಿದ್ರಿಂದ ಪ್ರಾಣಗಳು ಬೇರೆ ಇದೆ. ಯಾವುದದು? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆಖ್ಯಾಹ ಪಂಚವಾಯುಪರಃ ತಂತ್ರೇಣ ವರ್ಗದ್ವಯವಾಚಿ. ತಂತ್ರೇಣ ಅಂದ್ರೇನೋ ಇದನ್ನೊಂದು ವಿಭಾಗ ಅದೊಂದು ವಿಭಾಗ. ಮುಖ್ಯ ಪ್ರಾಣನ 5 ರೂಪಗಳು ಇವೆ, ಮುಖ್ಯ ಪ್ರಾಣನ ದಾಸರಾದ 5 ರೂಪಗಳು ಇವೆ. ಗೊತ್ತಾಯ್ತು? ಹೆಸರುಗಳು ಒಂದೇ ಆದರೂ ಕೂಡ ವ್ಯಕ್ತಿಗಳು ಬೇರೆ. ಆದ್ರಿಂದ ವಿರೋಧ ಇಲ್ಲ. ಮುಖ್ಯ ಪ್ರಾಣನ ದಾಸರು ಅಂತ ಹೇಳಿದರೂ ಸರಿ, ಪಂಚಪ್ರಾಣಾದಿಗಳು. ಮುಖ್ಯ ಪ್ರಾಣ ರೂಪಗಳು ಹೌದು ಅಂದ್ರೂ ಸರಿ. ಹೇಗೆ ಅಂದ್ರೆ ಮುಖ್ಯ ಪ್ರಾಣ ರೂಪಗಳು 5 ಇವೆ, ದಾಸರೂಪವಾದ ಹೆಸರುಗಳು 5 ಇದೆ. ಆದರೆ 5ರಲ್ಲಿ ಈ 5 ಮುಖ್ಯ ಪ್ರಾಣ ದಾಸರಾದ್ದರಿಂದ ಮುಖ್ಯ ಪ್ರಾಣ ಇವರೋಡು ನಿಂತೇ ಕೆಲಸ ಮಾಡಿಸ್ತಾನಾದ್ರಿಂದ ಪ್ರಾಣಾಂತರ್ಗತ ಪ್ರಾಣ, ಅಪಾನಾಂತರ್ಗತ ಅಪಾನ. ಆ ರೀತಿ ತಿಳ್ಕೊಂಡೆ ವಿರೋಧ ಬರಲೇ ಇಲ್ಲ. ಹೆಸರು ಒಂದೇ ಹೊರತು ವ್ಯಕ್ತಿಗಳು ಬೇರೆ ಬೇರೆ. ಆದ್ರೆ ಶ್ರುತಿ ಏನ್ ಹೇಳುತ್ತೆ? ಕೆಲವು ಸಲ ಈ ಪ್ರಾಣ ರೆಫರ್ ಮಾಡ್ತಾ ಕೆಲವು ವಿಚಾರ ಹೇಳಿತು, ಆ ಪ್ರಾಣ ರೆಫರ್ ಮಾಡ್ತಾ ಇನ್ನೊಂದು ಸತ್ಯ ಹೇಳಿತು. ಆದ್ರಿಂದ ಏನಲ್ಲ, ಅದು ವಿರೋಧ ಅಲ್ಲ. ಒಬ್ಬರು ಚೀಫ್ ಆಫೀಸರ್, ಯಾವ ಡಿಪಾರ್ಟ್ಮೆಂಟ್? ರೆವೆನ್ಯೂ. ಇನ್ನೊಬ್ಬನು ರೆವೆನ್ಯೂ ಅಂತ. ಅಟೆಂಡರ್ ಇವರು ರೆವೆನ್ಯೂ ಅಂತಿದ್ದಾರೆ. ಎಷ್ಟು ಜನ ರೆವೆನ್ಯೂ ಅಂತ ಕೇಳಿದ್ರೆ ಅಷ್ಟು ಜನ ಟಾಪ್ ಇಂದ ಹಿಡಿದು ಅಲ್ಲಿವರೆಗೂ ಏನಾಗಿದ್ದಾರೆ? ಡಿಪಾರ್ಟ್ಮೆಂಟ್ ಒಂದೇ. ಅದು ಮುಖ್ಯ ಪ್ರಾಣ ಯಾರು ಅಂತ, ಅದಕ್ಕೆ ಮುಖ್ಯ ಪ್ರಾಣ ಯಾರು ಅಂದ್ರೆ ಇವರೇ. ಯಾರೋ? ವಾಯುದೇವರು. ಇದು ಹೇಳೋದಕ್ಕೋಸ್ಕರ ಮುಖ್ಯ ಪ್ರಾಣ ವಶೇ ಸರ್ವಂ. ಉಳಿದ ಪ್ರಾಣಾದಿಗಳು ಮುಖ್ಯ ಪ್ರಾಣನ ದಾಸರು ಅನ್ನೋ ಅರ್ಥ ಇಲ್ಲೇ ಬರೋದ್ರಿಂದ ಈ ಅಧಿಕರಣಕ್ಕೂ ಕೂಡ ಭಾಷ್ಯ ಏನಾಯ್ತು? ಸಂಗ್ರಹ ಆಗಿದೆ ಅಂತ ಅರ್ಥ. ಅದು ವಿವರಣೆಗಳು. ವಾಯುದೇವರ ಮಕ್ಕಳು, ವಾಯುದೇವರ ಮಕ್ಕಳು ಇನ್ನೂ 5 ಜನ ಇದ್ದಾರೆ. ರುದ್ರದೇವರ ಮಕ್ಕಳಿದ್ದಾರೆ, ಅವ್ರಿಗೂ ಪ್ರಾಣಾಪಾನ ವ್ಯಾನ ಅಂತಿದ್ದಾರೆ. ಈ ಷಣ್ಮುಖಾದಿ ಹಬ್ಬಗಳನ್ನ ಬಿಟ್ಟು ಇನ್ನೂ 5 ಜನ ಇದ್ದಾರೆ. ಅವರೆಲ್ಲ ರುದ್ರಶ್ಯಾಪಿ ತಂತ್ರಸಾರದಲ್ಲಿ ಹೇಳ್ತಾರೆ ಆಚಾರ್ಯ. ರುದ್ರದೇವರ 5 ಮಕ್ಕಳ ಹೆಸರು ಆ ಪ್ರಾಣಾಪಾನ ವ್ಯಾನ ಉದಾನ, ಈ ಪ್ರಾಣಾಪಾನ ವ್ಯಾನ ಉದಾನ, ಆ ಪ್ರಾಣಾಪಾನ ಉದಾನ. ನಾರಾಯಣ 5 ರೂಪಗಳಿದೆ, ಪ್ರಾಣಾಪಾನ ವ್ಯಾನ ಉದಾನ ಅಂತ ಹೇಳ್ಬಿಟ್ಟು.
ಗೊತ್ತಾಯ್ತಾ? ಅದೇ ವಾಸ್ತವ ಸಂಕಷ್ಟ ಪ್ರದ್ಯುಮ್ನ ಇರೋದ ನಾರಾಯಣ. ಅದಕ್ಕೆ ಹೇಳಬೇಕಾದ್ರೆ ಪಂಚಾಯತಿ ಆ ರೀತಿ ಕೊಟ್ರೆ ಗೋವಿಂದ ಈ ತಾಯಿತು ಕೊಡ್ಲಿಕ್ಕೆ ಓಡಾಡ್ತಾರೆ. ಇದಿಷ್ಟು ಬೇಡ ಅದೆಲ್ಲ ಹೇಳ್ಕೊತ ಹೋಗ್ಬೇಕದನ್ನ. ಕೊನೆಗೆ ಪ್ರಾಣಾತ್ಮನೇ ಅನಿರುದ್ಧ ಮುಖ್ಯ ಎಲ್ಲ ಬರ್ಬೇಕಲ್ಲಿ, ಅನುಸಂಧಾನ ಇರಬೇಕು. ಅದು ಹೇಳಕ್ಕಾಗದೆ ಹೋದ್ರು ಕೂಡ ಮನಸ್ಸಲ್ಲಾದ್ರೆ ಏನಿರಬೇಕು? ಅನುಸಂಧಾನ ಇರಬೇಕು. ಇಲ್ಲಿ ಹೋದ್ರೆ ಸರಿಯಲ್ಲ. ಹೇಳ್ಕೊಂಡೇ ಮಾಡಬೇಕು. ಯಾವುದೇ ನೈವೇದ್ಯ ಮಾಡ್ಬೇಕು ಅಷ್ಟೇ ಅಲ್ಲ, ಪ್ರಾಣಾಹುತಿ ತಗೋಬೇಕಾದ್ರೆ ಹೇಳ್ಕೊಂಡೇ ಕೊಡಬೇಕು. ಆಗ ಕೊಳ್ಳಕ್ಕೆ ಹೇಳೋದಕ್ಕೆ ಯಾವುದೇ ಕಾರಣದಿಂದ ವಿಸ್ತಾರ ಹೇಳಕ್ಕೆ ಹೋದ್ರೆ ಏನ್ ಮಾಡ್ಬೇಕಾಗ ಅನುಸಂಧಾನ ಅಂತ ಈ ಜ್ಞಾನ ಇದ್ರೆ ಅನುಸಂಧಾನ ಬಂದೇ ಬರೋದು. ಯಾವ್ದು ಹೌದು. ಮತ್ತೆ ಅಲ್ಲೂ ಕೂಡ ಮಾಡಬೇಕು ಅಂತ ಹೇಳಿದ್ದು ಅದೇ ಪಚಾಮೆನ್ ಪ್ರಾಣಾಪಾನ ಸಮಾಯುಕ್ತ ಎರಡೂ ಬಂತು. ಪ್ರಾಣಾಪಾನ ಬಂತು, ನಾನು ಅಂತ ಹೇಳಿದೆ ಪರಮಾತ್ಮ. ಆದ್ರಿಂದ ವಾಯುದೇವ್ರ ರೂಪ ಅವ್ರ ಅಂತರ್ಗತ ಭಗವದ್ ರೂಪ ಚಿಂತನೆ ಮಾಡಬೇಕು. ಅದೇ ಹೆಸರಿದೆ. ಹೌದು ಹೆಸರಿದೆ. ಪ್ರಾಣಾಪಾನ ವ್ಯಾನ ಬುಧಾನ ವಾಯುದೇವ್ರ ರೂಪಗಳು ಇದೆ, ಪರಮಾತ್ಮನ ರೂಪಗಳು ಇದೆ, ಪ್ರಾಣದೇವ್ರ ಮಕ್ಕಳ ರೂಪಗಳು ಇದೆ, ವಾಯುದೇವ್ರ ಮಕ್ಕಳ ರೂಪಗಳು ಇದೆ. ಎಷ್ಟು ಸೆಟ್ ಆಯ್ತು ಅಲ್ಲಿಗೆ? ಈಗ 4 ಸೆಟ್ ಇದ್ದಾರೆ. ಅದು ಗೊತ್ತಿಲ್ಲದೆ ಏನ್ ಮಾಡ್ಬಿಟ್ಟೆ ಅವನು, ಏನ್ರಿ ಎಲ್ಲ ಒಂದೇ ಅಂತ ಹೇಳ್ತಾರಲ್ಲ, ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಡಿಫರೆನ್ಸ್ ಇದೆ. ಏವಂಚ ಇದೆ ಇದೆ ಹೆಸರುಗಳು ಒಂದೇ. ದೇಶಪಾಂಡೆ ಎಷ್ಟು ಜನ ಅವರು, ಇವ್ರು ಗೋಲ್ಕರ್ಣಿ ಎಷ್ಟು ಜನ, ಹೆಸರು ಅಷ್ಟೇ. ಬಂದು ವಿಷಯ ಬಿಡಿಸಿದಾಗ ಅವ್ರ ಮಗ ಇವರು ಹೆಸರದೇ. ಆದ್ರಿಂದ ದೋಷ ಬರಲೇ ಇಲ್ಲ. ಇವತ್ತೆಲ್ಲ ಅರ್ಥ ಮಾಡ್ಕೊಳ್ಳಿ ಭಾರಿ ಸುಲಭ. ಏವಂಚ ಮುಖ್ಯಾ ಪ್ರಧಾನಾ ಸ್ವರೂಪಭೂತ ಇತಿ ಯಾವತ್ ಪ್ರಾಣಶಬ್ದಿತಾ ಪ್ರಾಣಾಪಾನಾದಯ ಪಂಚವಾಯೋ ಯಶಸಃ ಇತಿ. ಅವರ ರೂಪಗಳು ಹಾಗೆ, ಪಂಚರೂಪಗಳು ಹಾಗೆ. ತಥಾ ಮುಖೇ ಪ್ರಧಾನೇ ಮಣಿರ್ಮುಖಂ ಪ್ರಧಾನಂಚ ಇತ್ಯುತ್ತಮಸ್ಯ ವಚೋ ಭವೇತ್. ಇಲ್ಲಿ ಮುಖ್ಯ ಪ್ರಾಣ ವಶೆ ಅಂತ ಹೇಳಬೇಕಾದ್ರೆ ಆಚಾರ್ಯರು ಮುಖ ಶಬ್ದ ಪ್ರಧಾನ ಅಂತಿರೋದ್ರಿಂದ ಪ್ರಧಾನ ವಾಯುದೇವರ 5 ರೂಪಗಳಿದೆ. ಅವರು ವಶೆ, ಅವ್ರ ವಶದಲ್ಲಿ ಅವರು ದಾಸರಾದ 5 ರೂಪಗಳಿವೆ ಅಂತ ಸೂಚನೆ ಬರೋದ್ರಿಂದ ಅನುಭಾಷ್ಯ ಎಲ್ಲನ್ನೂ ಸಂಗ್ರಹ ಮಾಡಿದೆ. ಬರೀ ಪ್ರಾಣ, ವಿಷ್ಣು ಸಹ ಬರೀ ಪ್ರಾಣ. ಯಾವುದೇ ಶಬ್ದ ಪರಮ ಮುಖ್ಯ ವೃತ್ತಿಯಿಂದ ಯಾರನ್ನು ಹೇಳೋದು? ಮುಖ್ಯ ಏನು ಸೇರಿಸ್ತಾ ಹೋದ್ರು ಪ್ರಾಣ ಅಂದ್ರೆ ವಿಷ್ಣುವೇ, ಘಟ ಅಂದ್ರೆ ವಿಷ್ಣುವೇ, ಏನು ಇನ್ನು ಮುಂದೆ ಸೇರಿಸಬೇಕಾಗಿಲ್ಲ. ಆ ಶಬ್ದಕ್ಕಿರೋ ಅರ್ಥ ವಿಷ್ಣುವಿನಲ್ಲಿ ಹೇಳಿದಾಗಲೇ ಸಾರ್ಥಕ್ಯ ಬರೋದು, ಸಾರ್ಥಕ್ಯ ಬರೋದೇ ಇಲ್ಲ. ಸೇರಿಸ್ಬೇಕು. ಅದು ಯಾತಕ್ಕೆ ಹೇಳಿದ್ರೆ ಡಿಫ್ರೆನ್ಶಿಯೇಟ್ ತೋರ್ಸಕ್ಕಷ್ಟೇ. ಇಲ್ಲ ಪ್ರಾಣಾಂತರ್ಗತ ಪ್ರಾಣಾಯ ಸ್ವಾಹ, ಪ್ರಾಣಾಂತರ್ಗತ ಪ್ರಾಣ ಯಾರಂತ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ವಾಯುದೇವ ರೂಪ ಬೇರೆ, ಈ ರೂಪ ಬೇರೆ ಅಂತ ಹೇಳಿ ಅಷ್ಟೇ ಹೊರತು. ಹೌದು, ಅಹಂವಾ ಪ್ರಾಣ, ಹೇ ಋಷೇ ಅಹಂವಾ ಪ್ರಾಣ ಅಂತ ಹೇಳಿ ನಾನೇ ಪ್ರಾಣ ಅಂತ ಹೇಳಿದ್ದ. ಮತ್ತೆ ಉಪನಿಷತ್ತನ್ನು ಹೇಳೋದ ಹಾಗೆ ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ಆಹೃತಿ ಪ್ರಾಣ ಏವಾ ಅಂತ ಹೇಳಿದ. ಎಲ್ಲದೂ ಹೇಳೋದು ಪ್ರಾಣನ ಬಗ್ಗೆನೆ ಅಂತ ಹೇಳಿಬಿಟ್ರು. ಆದ್ದರಿಂದಾಗಿನೇ ಭಾರಿ ಮಹತ್ವ ಇದೆ. ಮಣಿರ್ಮುಖಂ ಪ್ರಧಾನಂಚ ಇತ್ಯುತ್ತಮಸ್ಯ ವಚೋ ಭವೇತ್ತಿತಿ ಬೃಹದ್ಭಾಷ್ಯೋಕ್ತೆ ಭವಾ ಮುಖ್ಯಾ ಪ್ರಧಾನ ವಾಯು ಉತ್ಪನ್ನ ಇತಿ. ಯಾವತ್ ಪ್ರಧಾನ ವಾಯುದೇವರ ಮಕ್ಕಳು ಇವರು. ಪ್ರಧಾನ ವಾಯುದು ದಾಸಭೂತಾ ಪ್ರಾಣಾ ಪ್ರಾಣಶಬ್ದಿತಾ ಪಂಚವಾಯವೋ ಯಶ್ಯ ಸಾ ಇತಿ ಚ ಮುಖ್ಯ ಪ್ರಾಣ ಇತ್ಯರ್ಥ. ಅತಏವ ಪ್ರಾಣ ಇತಿ ವಾ ಶ್ರೇಷ್ಠ ಇತಿ ವಾ ನಿರ್ದೇಶವ ಕೃತ್ವ ಮುಖ್ಯ ಪ್ರಾಣ ಇತಿ ನಿರದೀಕ್ಷತ್. ಅತಏವ ಆದ್ರಿಂದನೇ ಪ್ರಾಣ ಇತಿ ವಾ ಶ್ರೇಷ್ಠ ಇತಿ ವಾ ಅಂತ ಹೇಳಲಿಲ್ಲ, ಮುಖ್ಯ ಪ್ರಾಣ ವಶೇ ಸರ್ವಂ ಅಂತ ಹೇಳಿಬಿಟ್ಟು. ಇದೆಲ್ಲ ಅರ್ಥ ಬರೋದಕ್ಕೋಸ್ಕರ ನಿರದೀಕ್ಷತ್ ಅಂದ್ರೆ ನಿರ್ದೇಶನವನ್ನು ಮಾಡಿದರು ಅಂತ ಅರ್ಥ. ಸ್ವರೂಪಭೂತ ಪ್ರಾಣಾದಿ ಪಂಚಕವಾನ್, ಅದರ ಅರ್ಥ ಹೇಗೆ ಬಂತು ಅಂದ್ರೆ ಸ್ವರೂಪಭೂತ ಪ್ರಾಣಾದಿ ಪಂಚಕವಾನ್, ಒಂದು ತಮ್ಮದೇ ಸ್ವರೂಪವಾದಂತಹ 5 ಪ್ರಾಣಾದಿ ರೂಪಗಳನ್ನು ಹೊಂದಿದವರು ಒಂದರ್ಥ. ಮತ್ತೆ ದಾಸಭೂತ ಪ್ರಾಣಾದಿ ಪಂಚಕವಾಂಶ, ದಾಸರಾದಂತಹ ಪ್ರಾಣಾಪಾನಾದಿ 5 ಹೊಂದಿದ್ದಾರೆ ಅಂತ ಇನ್ನೊಂದು. 2 ಬಂತು. ಮುಖ್ಯ ಪ್ರಾಣ ವಶೇ ಸರ್ವಂ, ಮುಖ್ಯ ಪ್ರಾಣ ಶಬ್ದಕ್ಕೆ 2 ಅರ್ಥಗಳು ಬಂತು. ತದುದ್ಭವ ಇತ್ಯನ್ವಯೇನ ಚ ವರ್ಗದ್ವಯಶ್ಚಾಪಿ ತೇಜೋ ಅತಃ ತತಹ್ಯಾಹ ಇತಿ ಮುಕ್ತನ್ಯಾಯೇನ ಈಶ್ವರಾದೇವ ಜನ್ಮ ಇತ್ಯಪಿ ಸೂಚಯಿತುಮೇವಂ ನಿರ್ದೇಶಃ. ಯಾಕೆ ಅಂದ್ರೆ ಹೇಳಿದ್ದೇನು, ಬರೀ ಅಷ್ಟು ಹೇಳೋದಕ್ಕೆ ಜನಕ್ಕೆ ಅನುಸಂಧಾನ ಮಾಡ್ಬೇಕು. ಏನಾಗುತ್ತೆ ಹೇಳಬೇಕಾದ್ರೆಲ್ಲ ಬಹಳ ವಿಸ್ತಾರವಾಗಿ ಆಗೋದ್ರಿಂದ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮಾಡಿದ್ದಾರೆ, ಆ ರೀತಿ ಅನುಸಂಧಾನ ಮಧ್ವಾಂತರ್ಗತ ಅಂದ್ಬಿಡ್ತಾರೆ. ಮಧ್ವಾಂತರ್ಗತ ಉಪಾಲಕೃಷ್ಣ ಪ್ರಿಯತ. ಇನ್ನು ಹೇಳಬೇಕಾದ್ರೆ ವಾಸ್ತವ ಸಂಕರ್ಷಣ ಪ್ರದ್ಯುಮ್ನಾದಾದಿ ಅನಂತ ಅವತಾರಾತ್ಮಕ, ಪಶ್ಚಾಧ್ಯಾಯ ದಶಾವತಾರಾತ್ಮಕ, ಅಶಾದಿ ಏಕಪಂಚಾಶದ್ ರೂಪಾತ್ಮಕ, ಆಮೇಲೆ ಶಬ್ದ ನಾರಾಯಣ ಸದರೂಪಾತ್ಮಕ, ಆಮೇಲೆ ವಿಶ್ವಾದಿ ಸಹಸ್ರ ರೂಪಾತ್ಮಕ, ಅದೇ ರೀತಿ ಪರಾದಿ ಬಹುರೂಪಾತ್ಮಕ, ಅನಂತ ರೂಪಾತ್ಮಕ. ಹೇಳ್ತಾ ಕೂತ್ಕೊಂಡು ಏನಾಗುತ್ತೆ ಅಲ್ಲಿಗಾಗ ಪ್ರತಿಯೊಂದಕ್ಕೂ ಕೂಡ
ಪೂರ್ತಿ ಬಿಟ್ಟೇ ಬಿಡ್ತಾರೆ ಮಾಡೋದನ್ನ. ಅದಕ್ಕೇನ್ ಮಾಡಿದ್ರು, ಶಾರ್ಟ್ ಆಗಿ ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ. ಬರೀ ಪ್ರಾಣ ಅಂತಷ್ಟೇ ಯಾರು ಆಗಬಾರದು. ಪ್ರಾಣ ಅಂತ ದೈತ್ಯ ಹೆಸರು ಪ್ರಾಣರು ಇದ್ದಾರೆ. ಈ ಮಧ್ಯೆ ಎಲ್ಲ ಹೆಸರು ಇಟ್ಕೊಂಡ್ಬಿಟ್ಟಿರ್ತಾರ ಅವ್ರು. ಪ್ಯಾರಲಲ್ ಗವರ್ಮೆಂಟ್ ಇದ್ದಾಗೆ ಎಲ್ಲ ಹೆಸರು ಕಾಪಿ ಮಾಡಿರ್ತಾರ ಅವ್ರು. ಅವ್ರಿಗೆ ಹೋಗ್ಬಿಡಬಾರ್ದು. ಅದೆಲ್ಲ ಗೀತಾ ಭಾಷೆ ಹೇಳಿದ್ದಾರೆ ಆಗ್ಲೇ ದೀನ ದೇವತೆಗಳು ಅಂತ ಇದ್ದಾರೆ. ಈ ಬ್ರಹ್ಮ ಅಂತ ಅವ್ರಿಗೆ ಹೆಸರಿದೆ, ಪ್ರಾಣ ಅಂತ ಹೆಸರಿದೆ ಅವರಿಗೆಲ್ಲ ಕೂಡ. ಅದು ಬರೀ ಬ್ರಹ್ಮ ಅಂತಷ್ಟು ಅವ್ರಿಗೆ ಹೋಗ್ಬಿಡುತ್ತೆ. ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅಂತ ಮಾತ್ರ ಹೋಗೋದು, ಇಲ್ದವ್ರು ಹೋಗೋದಿಲ್ಲ. ಚಿಕ್ಕವ್ರಿಗೆ ಹೇಳಬೇಕಾದ್ರೆ ಗಣೇಶ ಅಂತರ್ಗತ, ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ, ಗಣೇಶ ಈ ರೀತಿ ಹೇಳಿದ ತಕ್ಷಣ ಗಣೇಶಗೆ ಹೋಗುತ್ತೆ. ಬರೀ ಗಣೇಶ ಅಂದ್ರೆ ಅವ್ರಿಗೆ ಹೋಗ್ಬಿಡುತ್ತೆ. ಅದೇ ರೀತಿ ಮತ್ತೆ ಮೇಲೆ ನಾರಾಯಣಗೆ ಹೋಗ್ಬೇಕಾದ್ರೆ ಭಾರತೀಯ ಮುಖ್ಯ ಪ್ರಾಣ ಅಂತ, ಕೆಳಗಿನವರಿಗೂ ಸೇಫು, ಮೇಲಿನವ್ರಿಗೆ ಹೋಗ್ಬೇಕು. ಅದಕ್ಕೆ ಪ್ರಾಣದೇವರಿಗೆ ಅದಕ್ಕೆ ಏನ್ ಹೇಳಿದ್ರು, ಬಿಟ್ಟರೆ ಆಕಾಣಾಶ್ವ ಸಮ ಬಿಡುತ್ತೆ. ಯಾರಿಗೆ ಕೊಟ್ಟರು ಕೂಡ ದೈತ್ರು ಏನ್ ಮಾಡ್ತಾ ಇದ್ರು, ತಾವು ಹೊತ್ಕೊಂಡು ಹೋಗ್ಬಿಡ್ತಾ ಇದ್ರು. ಯಾವಾಗ ಈ ರೀತಿ ಹೇಳಕ್ ಶುರು ಮಾಡಿದ್ರು ಆಗ ಬರಕ್ಕಾಗ್ಲಿಲ್ಲ, ಅಲ್ಲಿ ಸೋತು ಬಿಟ್ರು. ಅದೆಲ್ಲ ಹೇಳಿದ್ದಾರೆ ಉಪನಿಷತ್ತಿನ. ಏನ ಅನುಸಂಧಾನ ಭಾರಿ ಇಂಪಾರ್ಟೆಂಟ್. ಅನುಸಂಧಾನ ಬಾಯಲ್ಲಿ ಹೇಳಿದ್ರು ಆಯ್ತು, ಮನಸ್ಸಿನಲ್ಲಿ ಇದ್ರು ಆಯ್ತು. ಮನಸ್ಸಿನಲ್ಲಿ ಬಂದ್ರೆ ಯೋಚನೆ ಇಲ್ಲ. ಈಗ ಬಾಯಲ್ಲಿ ಬಂದು ಮನಸ್ಸಲ್ಲಿ ಬರೋದ್ರೆ ಡೇಂಜರ್. ಮನಸ್ಸಲ್ಲಿ ಬರೋದು ಭಾರಿ ಪ್ರಧಾನ. ಅದು ಬೇರೆ. ದಾಸಭೂತ ಅಂತ ದಾಸರಾದಂತಹ ಮುಖ್ಯ ಏಕೋ ವಿಷ್ಣು ಮಹದ್ಭೂತಮಿದ್ದ. ಭೂತ ಅಂತ ಶಬ್ದಕ್ಕಲ್ಲಿ ಆದ ಅಂತ ಅರ್ಥ ಅಷ್ಟೇ. ಅತಏವ ಸ್ವರೂಪಭೂತ ಪ್ರಾಣಾದಿ ವರ್ಗದ್ವಯಸ್ಯಾಪಿ, ಎಲ್ಲರಿಗೂ ಮುಖ್ಯ ಕಾರಣ ಯಾರು, ನಾರಾಯಣನೇ. ಅನ್ಯಥಾ ಪೃಥಗೈವ ತದರ್ಥಮವಕ್ಷ್ಯತೆ. ಇಷ್ಟೆಲ್ಲ ಅರ್ಥ ಇಟ್ಕೊಂಡಿದ್ದಕ್ಕೋಸ್ಕರನೇ ಮುಖ್ಯ ಪ್ರಾಣ ವಶೇ ಸರ್ವಂ ಅಂತ ಹೇಳಿದ್ದಾರೆ. ಇಲ್ಲದವರು ಬೇರೆ ಯಾವ್ದಾ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಇಷ್ಟೆಲ್ಲ ಅರ್ಥ ಬರ್ಲಕ್ಕೆ ಕಷ್ಟ ಮಾಡಿದ್ದಾರೆ ಅಂತ ರಾಯರು ಅದನ್ನ ಬಿಡಿಸಿ ಹೇಳಿದರು. ನಾನು ಅಥಾಪಿ ಪ್ರಾಣ ಏವ ಅಧಸ್ತಾತಿಥಿ ಪ್ರಾಣ ವ್ಯಾಪ್ತಿ ಪರಶ್ರುತ್ಯ ಯತಃ ಸರ್ವೇ ಜಗದ್ವ್ಯಾಪ್ತಂ ಇತಿ ಸ್ಮೃತ್ಯುಕ್ತ ಜಗದ್ಧಾರಕತ್ವಯುಕ್ತುಪೇತಯ ಪ್ರಾಣೋ ಅಣುಃ ಇತಿ ಶ್ರುತೆ ರಮಾನತ್ವೇ ಪ್ರಾಗುಕ್ತ ಸಮನ್ವಯ ಅಯೋಗ ಇತ್ಯತಃ ಪ್ರಾಪ್ತಂ ಅಣುಶ್ಚೇತಿ ಏವಂ ಅಣುಶ್ಚೇತಿ ನವಮಾಧಿಕರಣಂ ತದರ್ಥಃ ಮುಖ್ಯ ಪ್ರಾಣಶ್ಚೇತಿ. ಇನ್ನೊಂದು ಪ್ರಶ್ನೆಗೆ ಉತ್ತರ ಇದೆ. ನಾನು ಅಥಾಪಿ ಪ್ರಾಣ ಏವ ಅಧಸ್ತಾತಿಥಿ ಪ್ರಾಣವ್ಯಾಪ್ತಿ ಪರಶ್ರುತ್ಯ ಯತಃ ಸರ್ವಂ ಜಗದ್ವ್ಯಾಪ್ತಂ ಇತಿ ಸ್ಮೃತ್ಯುಕ್ತ ಜಗದ್ಧಾರಕತ್ವ ಯುಕ್ತುಪೇತಯ ಪ್ರಾಣೋ ಅಣುಃ ಇತಿ ಶ್ರುತೇರಮಾನತ್ವೇ ಪ್ರಾಗುಕ್ತ ಸಮನ್ವಯ ಅಯೋಗ ಇತ್ಯತಃ ಪ್ರಾಪ್ತಂ ಅಣುಶ್ಚ ಇತಿ. ನೋಡಿ, ಇನ್ನೂ ಒಪ್ಪೋದಿಲ್ಲ ನಾವು. ಯಾತಕ್ಕೆ? ಈ ಪ್ರಾಣದೇವರ ಬಗ್ಗೆನೆ ಎರಡು ವಿರುದ್ಧವಾದ ಹೇಳಿಕೆಗಳನ್ನು ಶ್ರುತಿ ಕೊಟ್ಟಿದೆ. ಎರಡು ವಿರುದ್ಧವಾದ ಹೇಳಿಕೆಗಳು. ಒಂದ್ ಕಡೆ ಹೇಳ್ತಾ ಇದೆ ಪ್ರಾಣ ಏವಾಧಸ್ತಾತ್, ಪ್ರಾಣದೇವರು ಕೆಳಗಿದ್ದಾರೆ, ಮೇಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿದಾಗ ಏನ್ ಹೇಳಿದಾಗಾಯ್ತಲ್ಲಿ? ಸರ್ವತ್ರ ವ್ಯಾಪ್ತರು ಅಂತ ಹೇಳಿದಾಗಾಯ್ತು. ಹೋಗ್ಲಪ್ಪ ನಂಬಿಕೊಂಡು ಕೊಡೋಣ ಅಂದ್ರೆ ಇನ್ನೊಂದು ಕಡೆ ಹೇಳ್ತಾ, ಇನ್ನೊಂದು ಕಡೆ ಯತಃ ಸರ್ವಂ ಜಗದ್ವ್ಯಾಪ್ತಂ, ಎಲ್ಲಾ ಜಗತ್ತು ಅವರಿಂದ ವ್ಯಾಪ್ತವಾಗಿದೆ ಅಂತ ಅದು ಬೇರೆ ಹೇಳ್ತಾರೆ. ಎರಡು ವಾಕ್ಯ ಬಂದ್ವು ಈಗ. ಅದು ಶ್ರುತಿ, ಇದು ಸ್ಮೃತಿ. ಇತಿ ಸ್ಮೃತ್ಯುಕ್ತ ಜಗದ್ಧಾರಕತ್ವ ಯುಕ್ತುಪೇತಯ. ಏನ್ ಮಾಡಿದ್ದಾರೆ ಪ್ರಾಣದೇವರು? ಎಲ್ಲ ಕಡೆ ವ್ಯಾಪಿಸಿರೋದ್ರಿಂದನೇ ಇಡೀ ಜಗತ್ತನ್ನು ಧರಿಸಿದ್ದಾರೆ. ಇದು ಹೇತು ಬೇರೆ, ಅದೇ ಯುಕ್ತುಪೇತ, ನ್ಯಾಯೋಪೇತ ಶ್ರುತಿ. ಈಗ ವ್ಯಾಪ್ತರಾಗಿದ್ದಾರೆ, ಸುಮ್ಮನೆ ಹೇಳಿಲ್ಲ. ವ್ಯಾಪ್ತರಾಗಿರೋದ್ರಿಂದನೇ ಎಲ್ಲಾ ಲೋಕ ಧರಿಸಿದ್ದಾರೆ. ಆವಕಚ್ಚಪ ರೂಪದಿಂದ ರಂಡೋದಕದಿ ಓಬಿ ಧರಿಸಿದ ಶೇಷಭೂರುತಿಯರು ಇನ್ನು ಕನ್ಫರ್ಮ್ ಮಾಡಿದಾಗಾಯ್ತು. ಇನ್ನೊಂದು ಕಡೆ ಹೇಳ್ತಾರೆ ಪ್ರಾಣೋ ಅಣು, ಪ್ರಾಣ ಅಣು ಅಂತ ಹೇಳ್ತಾರೆ. ದೇವರಿಗೇನೋ ಹೇಳ್ಬಿಟ್ರಿ ಅಣೋರಣಿ ಅನ್ ಮಾತು ಸರ್ವಧರ್ಮೋಪಗತ್ಯ ಅಷ್ಟೇ ಹೇಳಿ ಆಯ್ತು ನೀವೀಗ. ಅದೇ ಇಲ್ಲಿ ಕೊಡಾಗಿಲ್ಲ ನೀವು. ಯಾತಕ್ಕೆ? ಸರ್ವಧರ್ಮ ಎಷ್ಟು ಜನ ಸರ್ವಧರ್ಮ ಗೊತ್ತು ಹೇಳೋದು ನೀವು? ಸ್ವಾತಂತ್ರ್ಯನ ಒಬ್ಬರಿಗೆ ಹೇಳೋದು, ಎಲ್ಲರಿಗೂ ಹೇಳಕ್ ಬರೋದಿಲ್ವಲ್ಲ, ಮುಗಿದೋಯ್ತಲ್ಲಿ. ಆದ್ರಿಂದ ಶ್ರುತಿ ಏನ್ ಹೇಳ್ತಾ ಇದೆ? ಇದು ಶ್ರುತಿ ಶ್ರುತೇರಮಾನತ್ವೇ, ಶ್ರುತಿ ಅಪ್ರಮಾಣವಾಯಿತು. ಪ್ರಾಗುಕ್ತ ಸಮನ್ವಯ ಅಯೋಗ ಇತ್ಯತಃ ಪ್ರಾಪ್ತ. ಇಲ್ಲಿ ಎಲ್ಲಿವರೆಗೆ ಹೋಗ್ತಾನವನೀಗ? ಮೊದಲೇ ಅಧ್ಯಾಯ ಪೂರ್ತಿ ಹೋದಾಗ ಫೌಂಡೇಶನ್ ಇದು ಹೋಯ್ತಲ್ಲ, ಎಲ್ಲ ಬಿದ್ದಾಗಾಯ್ತು ಅಂತ ಅರ್ಥ. ಅಣುಶ್ಚೇತಿ ಉತ್ತರ. ಓ ಅಣುಶ್ಚೇತಿ ನವಮಾಧಿಕರಣಂ ತದರ್ಥ ಮುಖ್ಯ ಪ್ರಾಣಶ್ಚೈತಿ. ಅದು ಪುತ್ರ. ಪ್ರಕೃಷ್ಟಂ ಅನನಂ ಚೇಷ್ಟಾಯಸ್ಯೇತಿ ಪ್ರಾಣ ಅನಚೇಷ್ಟಾಯಾಮಿತಿ ಧಾತೋ ಭಾವೇ ಘೈ ಮುಖ್ಯಶ್ಚಾಸೋ ಪ್ರಾಣಶ್ಚೇತಿ ಪ್ರಕೃಷ್ಟ ಚೇಷ್ಟಾಖ್ಯ ಕ್ರಿಯಾವಾನ್ ಮುಖ್ಯ ಪ್ರಾಣ ಇತ್ಯರ್ಥ. ತಥಾಚ ಪ್ರಾಣದೇವರು ವ್ಯಾಪ್ತರಲ್ಲ. ಪ್ರಾಣದೇವರೇನವರು? ಅಣುವೇ ಆಗಿದ್ದಾರೆ. ಸಿದ್ಧಾಂತ ಪ್ರಾಣದೇವರು ಏನಾಗಿದ್ದಾರೆ? ಅಣುವೇ. ಯಾಕೆ? ಜೀವರ ಲಕ್ಷಣ ಏನು? ವಾಯುದೇವರೇನು? ಜೀವೋತ್ತಮರಂದ್ಮೇಲೆ ಏನಾಗಿದ್ದಾರೆ ಅವರು? ಜೀವರು ಅಂತ ಅರ್ಥ. ಅಂದಮೇಲೆ ಅಣು ಅಂತ ಅರ್ಥ. ಜೀವೋತ್ತಮ ಅಂದಮೇಲೆ ಜೀವ, ಜೀವ ಆಗಿದ್ದರಿಂದಲೇ ಅಣು. ಅದರ ಸಂಶಯನೇ ಇಲ್ಲ, ಅಣುವೇ. ವಿರೋಧ ಬರಲಿಲ್ಲ ಈಗ. ಅದಕ್ಕೆ ಕಾರಣ ಏನು ಅಂದ್ರೆ ಮುಖ್ಯ ಪ್ರಾಣದೇವರು ಏನಾಗಿದ್ದಾರೆ? ಹೆಸರಿನಲ್ಲೇ ಅಣ ಅಂತಿದೆ. ಅನಚೇಷ್ಟಾಯಾಮ್, ಚೇಷ್ಟಕತ್ವ ಇದೆ, ಮೂವ್ಮೆಂಟ್ ಇದೆ ಅಂತ ಅರ್ಥ. ಮೂವ್ಮೆಂಟ್ ಇದೆ ಅಂದ್ರೆ ಉತ್ಕ್ರಾಂತಿ ಗತ್ಯಾಗತಿ ನಾಮ್ ಕಾರಣ ಹೇಳಿದ್ರು. ಯಾವ್ದಕ್ಕೆ ಮೂವ್ಮೆಂಟ್ ಇದೆ ಏನಾಗಿರ್ಬೇಕದು?
ಇಲ್ಲ ಮಹತ್ತಾಗಬೇಕು, ಇಲ್ಲ ಅಣು ಆಗಬೇಕು. ಮಹತ್ತಾದ್ರೆ ದೇವರು ಮಾತು ಉಳಿದವರು ಸಾಧ್ಯ ಇಲ್ಲ. ಅದಕ್ಕೆ ಯಾರಾಗಬೇಕಾಗ ಮಧ್ಯಮ ಪರಿಮಾಣ ಆಗಬಾರ್ದು. ಯಾತಕ್ಕೆ? ಅನಿತ್ಯ ಆಗಿಬಿಡುತ್ತೆ. ಆದ್ರಿಂದ ಅದಾಗಬಾರ್ದು. ಸೊ ಸೂಕ್ಷ್ಮ ರೂಪನೇ ಆಗಬೇಕು. ಸೊ ಅಣು ಎಂಬುದು ಉತ್ಕ್ರಾಂತಿ ಗತಿ. ಪ್ರಾಣ ಶಬ್ದದಲ್ಲೇನೆ ಅಲ್ಲಿ ಮೂವ್ಮೆಂಟ್ ಇದೆ ಅಂತ ಹೇಳೋದ್ರಿಂದ ಮೂವ್ಮೆಂಟ್ ಇದ್ದ ವ್ಯಕ್ತಿ ಏನಾಗಿರಬೇಕು? ವಸ್ತು ಅಣುವಾಗಿರಬೇಕು ಅಂತ ಹೇಳಿದ್ರೆ ಪ್ರಾಣದೇವರ ಅಣುವೇ ಅಂತ ಉತ್ತರ ಬಂದಾಗ ಆಯ್ತು. ಅದರಿಂದ ಚಶಬ್ದಾತ್ ವ್ಯಾಪ್ತಿಶ್ಚೈತಿ ಸಮುಚ್ಚೀಯತೆ. ಆದ್ರೆ ವ್ಯಾಪ್ತಿ ಇದೆ. ಏನಿದೆ? ಹಾಗೆಲ್ಲ ವ್ಯಾಪ್ತಿ ಇದೆ ಅಂತೀರಿ? ವ್ಯಾಪ್ತರು ಬೇರೆ, ವ್ಯಾಪ್ತಿ ಇದೆ ಬೇರೆ. ಡಿಫರೆನ್ಸ್ ಗೊತ್ತಾಯ್ತಾ? ವ್ಯಾಪ್ತರು ಬೇರೆ, ವ್ಯಾಪ್ತಿ ಇದೆ ಬೇರೆ. ಅರ್ಥ ಆಯ್ತಾ? ಈಗ ವ್ಯಾಪ್ತರು ಅಂದ್ರೆ ಏನು? ಪದಾರ್ಥನೇ ವ್ಯಾಪ್ತ ಅಂತ ಅರ್ಥ. ವ್ಯಾಪ್ತಿ ಇದೆ ಅಂದ್ರೆ ವಸ್ತು ಇದೆ, ಅದರ ಗುಣಗಳು ವ್ಯಾಪ್ತ, ಅದರ ಪ್ರಕಾಶ ವ್ಯಾಪ್ತ ಅಂತ ಅರ್ಥ. ಬಲ್ಬ್ ಇರೋದಲ್ಲಿ ಬೆಳಕಿನೆಲ್ಲ ಬಂದ್ಬಿಟ್ಟಿದೆ. ದೀಪ ಇದ್ದರೆ ಅಷ್ಟೇ ಬೆಳಕಿದ್ರೆ ಎಷ್ಟು ದೀಪ ಹಾಕ್ಬೇಕಾಗ್ತಿತ್ತು ನಾವು. ಇದು ನಮಗೆ ಜಾಗ ಎಲ್ಲ ಹಾಕ್ಬೇಕಾಗ ಎಲ್ಲ ಕಡೆ ದೀಪ ಹಾಕಿಬಿಟ್ರೆ ಏನಾಗ್ತಿತ್ತಾಗ. ಬಟ್ ಒಂದ್ ಕಡೆ ದೀಪ ಹಾಕಿದ್ರೆ ಏನ್ ಮಾಡ್ತದೋ? ವ್ಯಾಪ್ತಿ ಇದೆ. ಸೊ ಪ್ರಾಣದೇವರಿಗೆ ಸ್ವರೂಪ ಅಣುವಾದರೂ ಕೂಡ ಏನಿದೆ? ಅವರಿಗೆ ವ್ಯಾಪ್ತಿ ಇದೆ. ಆದ್ರಿಂದ ಸರಿ ಹೋಯ್ತು. ವ್ಯಾಪ್ತ ಅಂತ ಹೇಳಿದ ಮಾತಿಗೆ ಅರ್ಥ ಬಂತು. ಆದರೆ ಸ್ವರೂಪತಃ ವ್ಯಾಪ್ತಿ ಅಲ್ಲ, ಅದು ಪ್ರಕಾಶ ರೂಪೇಣ ವ್ಯಾಪ್ತಿ. ಆದ್ರಿಂದ ಎಲ್ಲ ಜೀವರಿಗೂ ಪ್ರಕಾಶ ವ್ಯಾಪ್ತಿ ಇದೆ. ಎಷ್ಟೆಷ್ಟಿದೆ? ಸ್ವಲ್ಪ ಇದೆ. ಜೀರೋ ಕ್ಯಾಂಡಲ್ ಬಲ್ಪ್ ಎಷ್ಟಿರುತ್ತೆ? ಇಷ್ಟೇ ವ್ಯಾಪ್ತಿ, ಜಾಸ್ತಿ ಇಲ್ಲ. ಸ್ವಲ್ಪ ಜಾಸ್ತಿ ಆಯಿತು. 500 ಕ್ಯಾಂಡಲ್ ಭಾರಿ ಜಾಸ್ತಿ ಆಯಿತು. ಸೂರ್ಯನ ವ್ಯಾಪ್ತಿ ಎಷ್ಟು ಜಾಸ್ತಿ ಇದೆ? ಒಬ್ಬೇ ಸೂರ್ಯನೇ. ಇವ್ಯಾವ ಕೋಟಿ ಕೋಟಿ ದೀಪಗಳು ವ್ಯಾಪ್ತಿ ಇಲ್ಲ. ಒಬ್ಬ ಸೂರ್ಯನ ವ್ಯಾಪ್ತಿ. ಸೂರ್ಯ ಕೂಡ ಜೀವ. ಎಷ್ಟು ವ್ಯಾಪ್ತಿ ಇದೆಯಲ್ಲ. ಪ್ರಾಣದೇವರು ಅವರೊಳಗೆ ಇರೋದು ಇನ್ನೂ ವ್ಯಾಪ್ತಿ ಜಾಸ್ತಿ ಇದೆ. ಆದ್ರಿಂದ ವ್ಯಾಪ್ತತ್ವ ಬೇರೆ, ವ್ಯಾಪ್ತಿ ಹೊಂದಿರಬೇಕೆ ಬೇರೆ. ವ್ಯಾಪ್ತಿ ಇದೆ ಅಂತ ಹೇಳಿದ್ರು. ಅದನ್ನ ನೋಡಿ. ಹೌದೌದು. ಲಕ್ಷ್ಮಿ ಮಹಾಲಕ್ಷ್ಮಿಗೂ ಇದೆ, ಇಬ್ಬರಿಗಿದೆ. ಆದರೆ ಪರಮಾತ್ಮನಿಗೆ ಮಹಾಲಕ್ಷ್ಮಿ ಒಳಗೂ ವ್ಯಾಪ್ತಿ ಇದೆ, ಮಹಾಲಕ್ಷ್ಮಿ ದೇವರ ಒಳಗೂ ವ್ಯಾಪ್ತಿ ಇಲ್ಲ. ಆದ್ರಿಂದ ಇನ್ನೂ ಜಾಸ್ತಿ ವ್ಯಾಪ್ತಿ ಆಯ್ತು. ಇತಿ ಶ್ರುತ್ಯ ದೇಹಾಂತ ಪ್ರಾಣರೂಪೇಣ ಅಣುತ್ವಸ್ಯ ಬಹಿಃ ಮುಖ್ಯವಾಯುರೂಪೇಣ ವ್ಯಾಪ್ತತ್ವಸ್ಯ ಅವಗಮಾದಿತಿ ಭಾವ. ಮುಖ್ಯವಾಯುರೂಪದಿಂದ ಅವರೇನಾಗಿದ್ದಾರೆ? ಅಂತರ್ಭಾವ ಅಣು ಬಹಿರ್ಬಹೀಯಾನ್. ಅಣುವಾಗಿದ್ದರೇನೆ ಒಳಗು ಅಣುವಾಗಿದ್ದೇನೆ ಎರಡೂ ಮಾಡ್ತಾ ಇದ್ದಾರೆ ಅವರು. ಪ್ರಾಣ ಇತ್ತೇವ ಪೂರ್ತೌ ಮುಖ್ಯ ಪ್ರಾಣ ಇತಿ ಉಕ್ತಿ. ಪ್ರಾಣ ಇತ್ತೇವ ಅಂತ ಹೇಳಿದ್ರೆ ಮುಖ್ಯ ಪ್ರಾಣ ಪೂರ್ತೌ. ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಯಾಕೆ ಮುಖ್ಯ ಪ್ರಾಣ ಅಂತ ಹೇಳಿದ್ರು ಅಂದ್ರೆ ಅಣುರ್ವೈ ಮುಖ್ಯ ಪ್ರಾಣೋ ಯ ಉತ್ಕ್ರಾಮತಿ ನಾಡೀಭಿಃ ಇತಿ ನ್ಯಾಯವಿವರಣೋಕ್ತ ಶ್ರುತಿ ಸೂಚನಾಯ. ಇಲ್ಲಿ ಮುಖ್ಯ ಪ್ರಾಣ ಅಣು ಅನ್ನೋ ಮಾತಿಗೆ ನ್ಯಾಯವಿವರಣದಲ್ಲಿ ಶ್ರುತಿ ಇದೆ. ಇಲ್ಲಿ ಮಹೀಯಾನ್ ಅಂದ್ರೆ ಪ್ರಾಣದೇವರ ಸ್ವರೂಪದಲ್ಲೇ ಚಿಕ್ಕವರಾಗೇ ಇದ್ದು ಬಹಿ ಹೊರಗೂ ಕೂಡ ವ್ಯಾಪ್ತಿ ಹೊಂದಿದ್ದಾರೆ. ಮಹೀಯಾನ್ ಅಂದ್ರೆ ದೊಡ್ಡವರು, ವ್ಯಾಪ್ತಿಯಿಂದ ದೊಡ್ಡವರು. ಉದಾಹರಣೆ ಹೇಳಲಿಲ್ಲ, ಒಬ್ಬ ಇತ್ತಿದ್ದಾನೆ, DC ಇಷ್ಟೇ ಇಷ್ಟಿದ್ದಾನೆ, ಕುಳ್ಳ. ತಹಶೀಲ್ದಾರ್ ಅಷ್ಟೇ ಹತ್ರ ಇದ್ದಾನೆ. ವ್ಯಾಪ್ತಿ ಯಾರು ಜಾಸ್ತಿ? ಈಗ ದೇಹದ ವ್ಯಾಪ್ತಿ ಇರೋದು ಇವಳಿ ಜಾಸ್ತಿ. ತಹಶೀಲ್ದಾರ್ಗೆ ಅಧಿಕಾರದ ವ್ಯಾಪ್ತಿ ಯಾರೇ ಜಾಸ್ತಿ ಇದೆ? DCಗಿದೆ. ಆದ್ರಿಂದ ಅವ್ರು 6 ಅಡಿ, ಇವನು 4 ಅಡಿ. ಯಾರು ಇವನ ವ್ಯಾಪ್ತಿ ಭಾರಿ ದೊಡ್ಡದು. ಯಾವ ವರ್ಗ ವ್ಯಾಪ್ತಿ ಅವರದು? ಅಧಿಕಾರದ ವ್ಯಾಪ್ತಿ ಇದು. ಸೊ ಅಧಿಕಾರದ ವ್ಯಾಪ್ತಿ ಎಂಬುದು ಬೇರೆ, ದೇಹದ ವ್ಯಾಪ್ತಿ ಬೇರೆ. ದೇಹದ ವ್ಯಾಪ್ತಿ ಅಧಿಕಾರದ ವ್ಯಾಪ್ತಿ ವ್ಯತ್ಯಾಸ ಇರೋದ್ರಿಂದ ಅವ್ರಿಗೆ ಸಮಸ್ಯೆನೇ ಇಲ್ಲ. ಹೇಳಿ ಅಧಿಕಾರ ನಮ್ಮ ವ್ಯಾಪ್ತಿ ಬರೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕೊಡಿ ಕಂಪ್ಲೇಂಟ್ ಕೊಡೋಕೆ ಹೋಗ್ರಿ, ಇಲ್ಲಿಂದ ನೀವು ಎಲ್ಲಿ ಸದಾಶಿವರ ಕಂಪ್ಲೇಂಟ್ ಕೊಟ್ಟು ನಮ್ಮ ವ್ಯಾಪ್ತಿ ಬರೋದಿಲ್ಲ, ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಸರ ದ್ವೀರಪ್ಪ ನಡಿಬೇಕಾದ್ರೆ ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತ ಕರ್ನಾಟಕದ ನಮ್ಮ ಅವರು ಕೊನೆಗೆ ಆ ರೀತಿ ಆಯ್ತು. ವ್ಯಾಪ್ತಿ ಇಲ್ಲ ಮುಗಿದೋಯ್ತು ಅಷ್ಟೇ. ಅವಾಗ ಬಂದ ತಿಳುವಳಿಕೆ ತಿಳಿಯೋಣದರಿಂದ ಏನೋ ನೀವೇ ಹೇಳಿ. ಅಣುವಿಗೆ ವಿಕಾರನೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾತಕ್ಕಿಲ್ಲ? ಅಣುವಿಗಿಲ್ಲ, ಮಹತ್ತಿಗೂ ಇಲ್ಲ, ಮಧ್ಯಮ ಪರಿಮಾಣದಿಲ್ಲ. ಯಾತಕ್ಕೆ? ಸ್ವರೂಪ ಇಲ್ಲ. ವಿಕಾರ ಆಯ್ತು. ಈಗ ಬಲ್ಬ್ ಅಲ್ಲೇ ಇದೆ, ಪ್ರಕಾಶ ಇಲ್ಲಿ ಏನು ಪ್ರಕಾಶಕ್ಕೆ ವಿಕಾರ ಆಗಲಿಲ್ಲ. ಅದೇ ಬಂದರೆ ವಿಕಾರ ಆಗ್ತದೆ, ಪ್ರಕಾಶ ಬಂದರೆ ವಿಕಾರ ಆಗೋದಿಲ್ಲ. ಅದರಿಂದ ಯೋಚನೆ ಇಲ್ಲ. ಅಣು ಶ್ರೇಷ್ಠೋಡರಿತ್ತೇವ ವಾಚ್ಯೆ ಯೌಗಿಕ ಪ್ರಾಣಶಬ್ದೋಕ್ತಿ ಉತ್ಕ್ರಾಂತಿ ಸೂತ್ರೋಕ್ತ ನ್ಯಾಯ ಸ್ಮರಣಾರ್ಥ. ಆದ್ದರಿಂದ ಪ್ರಾಣಶಬ್ದ ಉಪಯೋಗಿಸಿದ ಕಾರಣ ಏನು ಅಂದರೆ ಅವ್ರಿಗೆ ಉತ್ಕ್ರಾಂತಿಗತಿ ಅಂತ ಮೂವ್ಮೆಂಟ್ ಇದೆ, ಆದ್ದರಿಂದ ಅಣುವಾಗಿದ್ದಾರೆ ಅಂತ ಹೇಳೋದಕ್ಕೋಸ್ಕರ. ವ್ಯಾಪ್ತಿ ಇದೆ ಅಂತ ಹೇಳೋದಕ್ಕೆ ಹಿಂದಿನ ಮಾತು. ತಥಾಚ ಪ್ರಾಣ ಅಣುತ್ವ ಶ್ರುತೇರಪಿ ಸಂಯುಕ್ತಿಕತ್ವಾತ್ ನ ವ್ಯಾಪ್ತಿ ಶ್ರುತಿಪಾಧೇನ ಅಪ್ರಾಮಾಣ್ಯಮಿತಿ ಭಾವ. ನೀನೇನು ತಿಳ್ಕೊಂಡೆ? ಅವರು ಸ್ವರೂಪತಃ ಅಣು, ಸ್ವರೂಪತಃ ವ್ಯಾಪ್ತರು ಅಂತ ಅರ್ಥ ಮಾಡ್ಕೊಂಡಿದ್ರೆ ವಿರೋಧ ಬರೋದು. ಸ್ವರೂಪತಃ ವ್ಯಾಪ್ತರು ಅಂತ ಹೇಳಲೇ ಇಲ್ಲ. ಪ್ರಕಾಶತಃ ವ್ಯಾಪ್ತಿ ಅಂತ ಹೇಳಿದ್ರಿಂದ ಸಮಸ್ಯೆ ಬರಲೇ ಇಲ್ಲ ಅಂತ ಹೇಳಿ ಹೇಗೆ ವಿರೋಧ ಪರಿಹಾರ ಮಾಡಬೇಕು ಅಂತ ಸ್ಪಷ್ಟ ತಿಳಿಸ್ತಾ ಇದ್ದಾರೆ. ನನು ಅಥಾಪಿ ನೋಪಾದಾನಂ ಇಂದ್ರಿಯಾಣಂ ಇತಿ ಪ್ರತ್ಯುಕ್ತ
ನಿರೂಪ. ಇವತ್ತು ಉದಾಹರಣೆಗೆ ಟೀಕಾರ ಏನ್ ಮಾಡ್ತಾರೆ, ನಮ್ಮ ಗುರುಗಳು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಾರೆ, ಪದ್ಮನಾಭ ತೀರ್ಥ ಹೇಳಿ ನಮ್ಮ ಗುರುಗಳು ಆಚಾರ್ಯರು ಅಂತ ಹೇಳ್ತಾರೆ. ಮತ್ತು ನಾವು ನಮ್ಮ ಗುರುಗಳು ಆಚಾರ್ಯರು ಅಂತ ಹೇಳ್ತೇವೆ. ಆ ಅರ್ಥದಲ್ಲಿ ಎಲ್ಲರೂ ಏನಾಗಬೇಕಾಯ್ತು, ಆಚಾರ್ಯ ನಾವು ಕೂಡ ಸಾಕ್ಷಾತ್ ಶಿಷ್ಯರಾಗಬೇಕಾಗತ್ತೆ. ಆದರೆ ಪರಂಪರೆಯ ಬಂದಾಗಲೂ ಗುರು ಅಂತ ಕರೀತಾರಾದ್ದರಿಂದ ಅವರಿಗೆ ಗುರು ಅಂತ ಹೇಳಿದ ಮಾತ್ರಕ್ಕೆ ಏನಾಗಲಿಲ್ಲ, ನಾವು ಸಾಕ್ಷಾತ್ ಶಿಷ್ಯರಾಗಲಿಲ್ಲ. ಆದರೆ ಶಿಷ್ಯರಾಗಿದ್ದು ಹೌದು, ಅರ್ಥ ಆಯ್ತಾ, ಅವ್ರ ಗುರುಗಳಾಗಿದ್ದು ಹೌದು. ಆ ದೃಷ್ಟಿಯಿಂದ ವಿರೋಧ ಇಲ್ವೇ ಇಲ್ಲ. ಒಂದೇ ಅರ್ಥ ಆಗಿದ್ರೆ ವಿರೋಧ ಬರ್ತಿದೆ. ಇಲ್ಲಿ ವ್ಯಾಪ್ತಿಯನ್ನು ಹೊಂದೋದು ಬೇರೆ, ವ್ಯಾಪ್ತವಾಗಿರೋದು ಬೇರೆ ಅಂತ ಇರೋದ್ರಿಂದ ಸಮಸ್ಯೆ ಇಲ್ಲ. ಲೋಕದಲ್ಲಿ ಆ ಮಾತು ಕಂಡೇ ಇದೆ. ಈ ಮನೆ ನಂದು ಅಂತ ಹೇಳ್ತಾನೆ. ಮನೆಯೊಳಗೆಲ್ಲ ಒಬ್ಬನೇ ಇಲ್ಲಕ್ಕಾಗ, ಎಲ್ಲ ರೂಮು ಭಾರಿ ಚೆನ್ನಾಗಿದೆ, 20 ರೂಮ್ ಕಟ್ಸಿಬಿಟ್ಟಿದ್ದಾರೆ. ಖುಷಿ, ಎಲ್ಲರೂ ಇಲ್ಲಕ್ಕೆ ಆಗ್ತಾ ಇಲ್ಲ ಅವನ ಕೈಲಿ. ಏನ್ ಮಾಡಬೇಕು ಪಾಪ, ನಿರ್ವಾಹ ಇಲ್ಲ, ಏನ್ ಮಾಡ್ಬೇಕು ಅವನ ಕೈ, ಏನ್ ಮಾಡ್ತಾರೆ, ಬಾಡಿಗೆ ಕೊಡ್ಬೇಕಾಗತ್ತೆ ಎಷ್ಟೋ ಸಲ. ನಿರ್ವಾಹ ಇಲ್ಲ ಅಂತ ಗಿರ್ಲಕ್ಕೆ ಗೊತ್ತಾಗೋದಿಲ್ವಲ್ಲ, ಏನೋ ವೇಸ್ಟ್ ಆಗುತ್ತೆ. ಇದಾದ್ರೆ ಲಾಭ ಇದೆ. ದೇವರಿಗೆ ಅಷ್ಟೇ ಪ್ರಶ್ನೆ ಇಲ್ಲ, ಯಾತಕ್ಕೆ ಸರ್ವತ್ರ ವ್ಯಾಪ್ತ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ನಮಗೆ ವ್ಯಾಪ್ತಿ ತಗೊಳಕ್ ಬರ್ತಾ ಇಲ್ಲ. ಈಗ ಮನೆಯಲ್ಲಿ ಅಧಿಕಾರದ ವ್ಯಾಪ್ತಿ, ಓನರ್ಶಿಪ್ ವ್ಯಾಪ್ತಿ ಇದೆ, ದೇಹದ ವ್ಯಾಪ್ತಿ ಸಾಧ್ಯ ಇಲ್ಲ. ದೇಹದ ವ್ಯಾಪ್ತಿ ಸಾಧ್ಯ ಇಲ್ಲ. ಕೃಷ್ಣನಿಗೆ ಏನಾಯ್ತಾಗ, ಅಷ್ಟರ ಹೆಂಡಂದ್ರೆ ಗಂಡ ಅನ್ಸ್ಕೊಳ್ಳೋದಕ್ಕೆ ಮದುವೆ ಆಗಿಬಿಟ್ರೆ ಸಾಕು. ವಾಸ ಮಾಡಬೇಕಾದ್ರೆ ಅಷ್ಟು ರೂಪ ತಗೋಬೇಕು. ಆ ರೂಪ ಇರಲಿಲ್ಲ. ಸೌಕರ್ಯ 50ಕ್ಕಿಂತ ಜಾಸ್ತಿ ಇರಲಿಲ್ಲ. ಅದು ಅನಂತ ರೂಪ ತಗೊಳ್ಳೋ ಶಕ್ತಿ ಯಾರಿಗಿದೆ, ದೇವರಿಗಿದೆ. ಅದು ವಿಚಿತ್ರ, ಇವುಗಳಿಗೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಬರೀ ಪತಿತ್ವ ಬೇರೆ, ಈ ಸರ್ವಪತಿತ್ವ ಅನ್ನೋದು ಬೇರೆ. ಏನೋ ಯಾವುದು ಬೇಕಾದ ಆಕಾಶ ವ್ಯಾಪ್ತ ಜಡ, ಅದು ದೇವರು ಅದೇ ಹೇಳ್ತು. ಅದಕ್ಕೆ ಸರ್ವೋತ್ತಮ ಅಂತ ಕರೆದಿತ್ತು. ಜಡ ಆದ ತಕ್ಷಣ ಎಂಥ ವ್ಯಾಪ್ತಿ ಅದು, ಬೇರೆ ರೀತಿ ವ್ಯಾಪ್ತಿ ಅಷ್ಟೇ ಹೊರತು ಸ್ವರೂಪತ ವ್ಯಾಪ್ತಿ ಅಲ್ಲ. ಸ್ವರೂಪತ ವ್ಯಾಪ್ತಿ ಲಕ್ಷ್ಮೀನಾರಾಯಣನೇ ಮಾತ್ರ. ಯಾರು ತಗೋಬೋದು ಅಷ್ಟೇನೆ, ದೇವರು ತಾನೇ ತಗೋತಾನಲ್ಲ, ಮತ್ತೆ ತಗೊಂಡ್ಬಿಟ್ಟಿದ್ದಾನಲ್ಲ. ಈ ಮಧ್ಯೆ ವಾಯ್ದ ರೂಪ ತಗೊಂಡು ಬರ್ತಾರೆ. ಮಧ್ವಾಚಾರ್ಯ ಹುಟ್ಟಿ ಬಂದ್ರೆ ಅವರು ಆಚಾರ್ಯರು. ಮಧ್ಯ ರೂಪ ಮೊದಲಿಲ್ಲ, ತಗೊಂಡು ಮತ್ಸ್ಯಾದ ರೂಪ ಯಾವಾಗಲೂ ಇದೆ, ಅನಂತ ರೂಪವೇ. ಮತ್ತೆ ಇವರು 3 ರೂಪಗಳು ಕೂಡ ಏನಲ್ಲ, ಹುಟ್ಟಿ ಬಂದಿರೋ ರೂಪಗಳೇ ಹೊರತು ದೇವ್ರ ರೂಪದಂತೆ ಏನಾಗಿ ಬಂದಿಲ್ಲ. ಅನಾದಿನಿತ್ಯ ರೂಪಗಳಲ್ಲ, ಅನಾದಿನಿತ್ಯ ರೂಪಗಳಲ್ಲ. ಬ್ರಹ್ಮ ಪದವಿ ವಾಯುದೇವರಿಗೆ ಇನ್ನೂ ಬಂದಿಲ್ಲ, ಮುಂದೆ ಬರೋದು ಈಗ ಬಂದಿಲ್ಲ ಇನ್ನೂ ಕೂಡ. ಅದು ಅದೇ ರೀತಿ ಮುಕ್ತರಾಗಿಲ್ಲ ಬ್ರಹ್ಮದೇವರಿನ್ನೂ ಕೂಡ, ಅವ್ರು ಇನ್ನೊಂದು ದೋಷ ಇದೆ. ಅದು ಎಂಥದ್ದವೆಲ್ಲ ಕೂಡ ಜೀವೋತ್ತಮತ್ವಕ್ಕೆ ಬಾಧಕ ಇಲ್ಲ, ಸರ್ವೋತ್ತಮತ್ವಕ್ಕೆ ಬಾಧಕ. ಸರ್ವೋತ್ತಮತ್ವ ಒಪ್ಲಕ್ಕಾಗೋದಿಲ್ಲ, ಅದರಿಂದಾಗಿ ಅದು ಜೀವೋತ್ತಮತ್ವ ಒಪ್ಲಕ್ಕೆ ಬರುತ್ತೆ. ಸರ್ವ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದರಿಂದ ಹೌದು, ಅವರು ಒಂದು ದೃಷ್ಟಿಯೊಳಗೆ ಸೃಷ್ಟಿ ಸ್ಥಿತಿ ಲಯದಲ್ಲಿ ಅವರ ಪಾತ್ರ ಇದೆ ಅಲ್ವಾ? ಏನಾಗಿದೆ, ಏನ್ ಮಾಡಿದ್ದಾರೆ, ಇದೆ ಅಂತ ಹೇಳಿಬಿಟ್ಟಾರೆ. ಅದಕ್ಕೆ ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳ್ತೀವಲ್ಲ ನಾವೀಗ. ಸೃಷ್ಟಿಯಾದಿಗಳನ್ನ ಮಾಡ್ಬೇಕಾದ್ರೆ ಏನಂತ ಹೇಳ್ಬೇಕು ನಾವಾಗ, ಅವ್ರ ವ್ಯಾಪಾರ ಇಲ್ಲ, ಮಾಡಕ್ ಬರೋದೇ ಇಲ್ಲ. ಈ ಇಡೀ ಬ್ರಹ್ಮಕಲ್ಪದೊಳಗೆ ಬ್ರಹ್ಮದೇವರ ವಾಯುದೇವರ ವ್ಯಾಪ್ತಿ ಅನ್ನೋದು ಅಧಿಕಾರದ ಇದ್ದೇ ಇದೆ, ಸಮಸ್ಯೆನೇ ಇಲ್ಲ. ನಾನು ಅಥಾಪಿ ನೋಪಾದಾನಂ ಇಂದ್ರಿಯಾಣಾಮಿತಿ ಸ್ಮೃತ್ಯುಕ್ತ ನಿರೂಪವಾದಾನತ್ವ ಯುಕ್ತ್ಯುಪೇತಯ ಪ್ರಾಣ ಏವ ಅನಾದಯ ಇತಿ ಇಂದ್ರಿಯಾಣಾಮನುತ್ಪತ್ತಿ ಶ್ರುತ್ಯ ತಥಾ ನಿತ್ಯಂ ಮನೋ ಅನಾದಿತ್ವಾತ್ ನ ಹ್ಯಮನಾಹ ಪುಮಾನ್ ತಿಷ್ಠತಿ. ಇನ್ನೊಂದು ಪ್ರಶ್ನೆ ಈಗ, ಇಂದ್ರಿಯಗಳ ನಿತ್ಯ ಹೌದೋ ಅಲ್ಲೋ, ಮನಸ್ಸು ನಿತ್ಯ ಹೌದೋ ಅಲ್ಲೋ, ಆ ಪ್ರಶ್ನೆ ಈಗ. ಅದಕ್ಕೆ ಉತ್ತರ ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು. ಓಂ ಜನ್ಮ